ಸ್ನೇಹಿತರೆ, 2024 ಲೋಕಸಭಾ ಚುನಾವಣೆ ಮೊದಲ ಹಂತ ಈಗಾಗಲೇ ಆರಂಭ ಆಗಿದೆ. ಹಲವು ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ನಿನ್ನೆ ತಾನೇ ಎಲೆಕ್ಷನ್ ಆರಂಭ ಆಗಿದೆ. ಎಲ್ಲಿ ನೋಡಿದರೂ ಎಲೆಕ್ಷನ್ನದ್ದೇ ವಿಚಾರ, ಎಲೆಕ್ಷನ್ನದ್ದೇ ಲೆಕ್ಕಾಚಾರ. 2024 ಲೋಕಸಭಾ ಎಲೆಕ್ಷನ್ ಸಲುವಾಗಿ ಈ ಒಬ್ಬರು ರಾಜಕಾರಣಿ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರುತ್ತಾ ಇದೆ. ಸ್ನೇಹಿತರೆ, ಈ ವಿಚಾರ ಖಂಡಿತ ನಿಮಗೆ ಆಶ್ಚರ್ಯ ಆಗುತ್ತೆ. ಯಾಕಪ್ಪ ಅಂದ್ರೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ 350ರಿಂದ 410ಕ್ಕೂ ಹೆಚ್ಚು ಸೀಟು ಗೆಲ್ಲಬಹುದು ಅಂತ ಲೆಕ್ಕಾಚಾರ ಹಾಕಿದೆ. ಇಷ್ಟೊಂದು ಸೀಟ್ಗಳನ್ನು ಬಿಜೆಪಿ ಸರ್ಕಾರ ಗೆಲ್ಲುತ್ತೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಈ ವ್ಯಕ್ತಿ ಕೂಡ ಹೌದು. ಇಡೀ ಭಾರತ ದೇಶದ ಜನತೆ ಇವರನ್ನು ಕೊಂಡಾಡುತ್ತಾ ಇದೆ. ಬದುಕಿದರೆ ಇವರ ರೀತಿ ಬದುಕಬೇಕು, ರಾಜಕಾರಣಿ ಎಂದರೆ ಇವರ ರೀತಿ ಇರಬೇಕು ಅಂತ ಹೇಳುತ್ತಾ ಇದ್ದಾರೆ. ಈ ರಾಜಕಾರಣಿಯ ಕತೆ ಕೇಳಿದರೆ ಮೈ ರೋಮಾಂಚನವಾಗಿ ಬಿಡುತ್ತೆ. 100 MLA 100 MP ಸೇರಿ ಮಾಡಬೇಕಾಗಿರುವ ಕೆಲಸವನ್ನು ಇವರೊಬ್ಬರೇ ಮಾಡ್ತಾರೆ ಅಂದರೆ ನೀವೇ ಲೆಕ್ಕ ಹಾಕಿ ಎಂತ ಒಳ್ಳೆಯ ರಾಜಕಾರಣಿ ಇರಬಹುದು ಅಂತ. ಫೋಟೋದಲ್ಲಿ ಕಾಣುತ್ತಾ ಇರುವ ಈ ರಾಜಕಾರಣಿ ಹೆಸರು ಸುಮೇಧಾನಂದ ಸರಸ್ವತಿ ಅವರು. ಭಾರತ ದೇಶದಲ್ಲೇ ಸದ್ಯದ ಮಟ್ಟಿಗೆ ಅತ್ಯುತ್ತಮರಲ್ಲೇ ಅತ್ಯುತ್ತಮರಾದ ಅದ್ಭುತ ರಾಜಕಾರಣಿ ಇವರು. 2024 ಲೋಕಸಭಾ ಚುನಾವಣೆಯಲ್ಲಿ ಸುಮೇಧಾನಂದ ಅವರು ಹೇಳ್ತಾರೆ, ನಾನು ಸ್ಪರ್ಧೆ ಮಾಡಲ್ಲ ಅಂತ. ಈ ರೀತಿ ಹೇಳಿಕೆ ಕೊಟ್ಟ ಕೇವಲ 1 ಗಂಟೆ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಸುಮೇಧಾನಂದ ಇರುವ ಜಾಗಕ್ಕೆ ಓಡಿ ಬರ್ತಾರೆ. ಹಲವು ಗಂಟೆಗಳ ಚರ್ಚೆಯ ಬಳಿಕ ಸುಮೇಧಾನಂದ ಅವರು ಮತ್ತೆ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಒಪ್ಪುತ್ತಾರೆ. ಈಗ ಇವರೇನಾದ್ರೂ ಎಲೆಕ್ಷನ್ಗೆ ನಿಂತಿರಲಿಲ್ಲ ಅಂದಿದ್ರೆ ಬರೋಬ್ಬರಿ 25ಕ್ಕೂ ಹೆಚ್ಚು ಸೀಟು ಬಿಜೆಪಿ ರಾಜಸ್ಥಾನದಲ್ಲಿ ಕಳೆದುಕೊಳ್ಳುತ್ತಾ ಇತ್ತು. ಸ್ನೇಹಿತರೆ, ಇವರಿಗೆ ಸ್ವಂತ ಮನೆನೂ ಇಲ್ಲ, ಸ್ವಂತ ಕಾರ್ ಇಲ್ಲ, ಸ್ವಂತ ಆಸ್ತಿ ಕೂಡ ಇಲ್ಲ. ಯಾಕೆ? ಕುಟುಂಬವೂ ಇವರಿಗೆ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಒಬ್ಬ ರಾಜಕಾರಣಿಯನ್ನು ಬೇರೆ ಪಕ್ಷದವರು ಕೂಡ ದ್ವೇಷಿಸಲ್ಲ ಮತ್ತು ಅವರ ವಿರುದ್ಧ ಒಂದು ಮಾತನ್ನು ಕೂಡ ಮಾತನಾಡಲ್ಲ ಅಂದ್ರೆ ನಂಬ್ತೀರಾ? ಹೌದು, ನಂಬಲೇಬೇಕು. ನಾನು ಹೇಳ್ತಾ ಇರೋದು ಇವರೇ ಸುಮೇಧಾನಂದ ಸರಸ್ವತಿಯ ಬಗ್ಗೆ. ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಅವರಾಗಿರಬಹುದು, ರಾಹುಲ್ ಗಾಂಧಿ ಕೂಡ ಆಗಿರಬಹುದು, ಸುಮೇಧಾನಂದ ಅವರನ್ನು ತುಂಬಾ ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಸುಮೇಧಾನಂದ ಅವರಿಗೆ ರಾಜಕೀಯದಲ್ಲಿ 0 ಹೇಟರ್ಸ್. ಪಾರ್ಲಿಮೆಂಟಿಗೆ ಇವರು ಹೇಗೆ ಬರ್ತಾರೆ ಗೊತ್ತಾ? ಸಿಟಿ ಬಸ್ ಅಲ್ಲಿ ಬರ್ತಾರೆ, ಇಲ್ಲ ಅಂದರೆ ಶೇರೇಬಲ್ ಆಟೋದಲ್ಲಿ ಬರ್ತಾರೆ. ಸಣ್ಣದಾದ ಒಂದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಬಾಡಿಗೆ 1500 ರೂಪಾಯಿ ಅಷ್ಟೇ. ಭಾರತ ದೇಶದಲ್ಲಿ ವಜ್ರಕ್ಕೆ ಎಷ್ಟು ಬೆಲೆ ಇದೆನೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಬೆಲೆ ಸುಮೇಧಾನಂದ ಅವರಿಗೆ ಇದೆ. ಭಾರತ ದೇಶದಲ್ಲಿ ಇವರ ರೀತಿಯ ರಾಜಕಾರಣಿ ಹಿಂದೆ ಎಲ್ಲೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. 2 ಬಾರಿ MP ಮತ್ತು 3ನೇ ಬಾರಿ MP ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲು ತಯಾರಿ ನಡೆದಿದೆ. 2 ಬಾರಿ MP ಆದ್ರೂ ಇವರು ಮಾಡಿರುವ ಆಸ್ತಿ ಏನು ಗೊತ್ತಾ? ಕೇವಲ ಜನರ ಪ್ರೀತಿ ಮತ್ತು ಜನರ ವಿಶ್ವಾಸ. ಬರೋಬ್ಬರಿ 2 ಬಾರಿ MP ಆಗ್ತಿದ್ದಾರೆ. ಈಗ 3ನೇ ಬಾರಿ ಕೂಡ MP ಆಗಲು ಮುಂದಾಗಿದ್ದಾರೆ. ಹಾಗಾದ್ರೆ ಇವರು ಎಷ್ಟು ಆಸ್ತಿ ಮಾಡಿದ್ದಾರೆ, ಎಷ್ಟು ದುಡ್ಡಿದೆ ಅಂತ ಯೋಚಿಸುತ್ತಾ ಇದ್ದೀರಾ? ಇವರ ಹತ್ತಿರ ಎಷ್ಟು ದುಡ್ಡಿದೆ ಅಂತ ಗೊತ್ತಾದರೆ ಖಂಡಿತ ಬೆಚ್ಚಿ ಬೀಳುತ್ತೀರಾ. ಚುನಾವಣೆ ಸಲುವಾಗಿ ತಮ್ಮ ಆಸ್ತಿ ವಿವರವನ್ನು ಬಹಿರಂಗ ಪಡಿಸಬೇಕು. ಸುಮೇಧಾನಂದ ಅವರ ಆಸ್ತಿ ವಿವರ ಕೇಳಿ ಇಡೀ ಪ್ರಪಂಚದ ಜನತೆಯೇ ಶಾಕ್ ಆಗಿ ಹೋಗಿದೆ. ಹಾಗಾದ್ರೆ ಸುಮೇಧಾನಂದ ಅವರ ಆಸ್ತಿ ಎಷ್ಟಿರಬಹುದು? 1 ಕೋಟಿ, 2 ಕೋಟಿ, 50 ಕೋಟಿ, 100 ಕೋಟಿ, 1000 ಕೋಟಿ? ಅಲ್ಲವೇ ಅಲ್ಲ. ಇವರ ಆಸ್ತಿ ಕೇವಲ 32,000 ರೂಪಾಯಿಗಳು. ಶಾಕ್ ಆಯ್ತು ಅಲ್ವಾ? ಹೌದು. ಈ ವಿಚಾರ ಕೇಳಿದ ಪ್ರತಿಯೊಬ್ಬ ಭಾರತ ದೇಶದ ಜನತೆಗೂ ಕೂಡ ಶಾಕ್ ಆಯ್ತು. ದುಡ್ಡಿನ ಲೆಕ್ಕಾಚಾರದಲ್ಲಿ ಭಾರತ ದೇಶದಲ್ಲಿ ಅತ್ಯಂತ ಬಡವ ರಾಜಕಾರಣಿ ಈ ಸುಮೇಧಾನಂದ ಅವರು ಅಂತ ಘೋಷಣೆ ಮಾಡಿದ್ದಾರೆ. ತಮ್ಮ ಬಳಿ ಇರುವ 32,000 ರೂಪಾಯಿ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇದೆ. ಇವರಿಗೆ ಜೀವನದಲ್ಲಿ ಅತಿ ದೊಡ್ಡ ಅಲರ್ಜಿ ಇದೆ. ಅದೇನಪ್ಪಾ ಅಂದರೆ ದುಡ್ಡು. ಈ ದುಡ್ಡಿನಿಂದ ದೇವರಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ಅಂತ ಸ್ವಾಮಿ ಸುಮೇಧಾನಂದ ಸರಸ್ವತಿ ಅವರು ಹೇಳ್ತಾರೆ. ದುಡ್ಡು ಇಲ್ಲದೆ, ದುಡ್ಡು ಹಂಚದೆ ರಾಜಕಾರಣ ಮಾಡಿ ಜನಸೇವೆ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಇಂದಿಗೂ ಪಾರ್ಲಿಮೆಂಟಿಗೆ ಆಟೋ ಅಥವಾ ಸಿಟಿ ಬಸ್ ನಲ್ಲಿ ಬರ್ತಾರೆ. ಯಾರು ಕೂಡ ಇವರ ಬಳಿ ದುಡ್ಡು ಕೇಳೋದಿಲ್ಲ. ನಿಮ್ಮ ಬಳಿ ದುಡ್ಡು ಕೇಳಿದ್ರೆ ಖಂಡಿತ ದೇವರು ನಮಗೆ ಶಾಪ ಹಾಕುತ್ತಾನೆ ಅಂತ ಆಟೋ ಚಾಲಕರು, ಬಸ್ ಚಾಲಕರು ಹೇಳ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಇವರು ಭಾಷಣ ಮಾಡುತ್ತಾ ಇದ್ರೆ ವಿರೋಧ ಪಕ್ಷದವರು ಕೂಡ ಸುಮ್ಮನೆ ಕೂರುತ್ತಾರೆ. ವಿರೋಧ ಪಕ್ಷದವರು ಕೂಡ ಸುಮೇಧಾನಂದ ಅವರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಇವರ ವಿರುದ್ಧ ಯಾರು ಕೂಡ ಮಾತನಾಡಲ್ಲ. ರಾಜಕೀಯಕ್ಕೆ ಬಂದ ಮೇಲೆ ಇವರು ಮಾಡಿರುವ ಸಾಧನೆ ಕೇಳಿ ಖಂಡಿತ ಶಿರಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಎಂದು ಅನಿಸುತ್ತೆ.
ಇವರು ಹುಟ್ಟಿದ್ದು ಹರಿಯಾಣ ರಾಜ್ಯದ ರೋಹತಕ್ ಎಂಬ ನಗರದಲ್ಲಿ. ಅಕ್ಟೋಬರ್ 1, 1951ರಲ್ಲಿ ಇವರು ರಸ್ತೆ ಬದಿಯಲ್ಲಿ ಜನಿಸ್ತಾರೆ. ನಂತರ ಅದೇ ನಗರದಲ್ಲಿ ಇರುವ ಒಂದು ಆಶ್ರಮ ಸುಮೇಧಾನಂದ ಅವರನ್ನು ರಸ್ತೆ ಬದಿಯಲ್ಲಿ ಮಲಗಿದ್ದನ್ನು ಕಂಡು ಕರ್ಕೊಂಡು ಹೋಗಿ ಸಾಕುತ್ತಾರೆ. ಆಶ್ರಮದವರು ಸುಮೇಧಾನಂದ ಅಂತ ನಾಮಕರಣ ಮಾಡುತ್ತಾರೆ. ತಂದೆ ತಾಯಿಯು ನೋಡಿಕೊಳ್ಳಲಾಗದೆ ಬಿಟ್ಟು ಹೋದ ಮಕ್ಕಳನ್ನು ಈ ಆಶ್ರಮದವರು ನೋಡಿಕೊಳ್ಳುತ್ತಾರೆ. ಇವರು ಆಶ್ರಮದಲ್ಲಿ ಇದ್ದುಕೊಂಡು ಎಲ್ಲಾ ರೀತಿಯ ಕೆಲಸ ಮಾಡುತ್ತಾ ವಿದ್ಯಾಭ್ಯಾಸದಲ್ಲಿ ನಂಬರ್ 1 ಆಗಿ ಉತ್ತೀರ್ಣ ಆಗ್ತಾರೆ. ಸಂಸ್ಕೃತ್ ವಿಭಾಗದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕೂಡ ಮುಗಿಸುತ್ತಾರೆ. ಒಂದು ಸಲ ಎಜುಕೇಶನ್ ಕಂಪ್ಲೀಟ್ ಆದ ಮೇಲೆ ಆಶ್ರಮದಿಂದ ಹೊರಗೆ ಹೋಗಿ ಕೆಲಸ ಹುಡುಕಿಕೊಂಡು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು, ಮತ್ತೆ ಆಶ್ರಮಕ್ಕೆ ಬರುವಂತಿಲ್ಲ. ಸುಮೇಧಾನಂದ ಅವರು ಕೆಲಸ ಹುಡುಕಿಕೊಂಡು ಆಶ್ರಮ ಬಿಟ್ಟು ಹೊರಗೆ ಹೋಗ್ತಾರೆ. 2,000 ರೂಪಾಯಿ ಸಂಬಳ ಕೊಡುವಂತಹ ಕೆಲಸ ಸಿಗುತ್ತೆ. ಆದರೆ ಸುಮೇಧಾನಂದ ಅವರಿಗೆ ಮೋಸ ಆಗುತ್ತೆ. 4 ತಿಂಗಳ ತನಕ ಕೆಲಸ ಮಾಡಿಸಿಕೊಳ್ಳುತ್ತಾರೆ, ಆದರೆ ಸಂಬಳ ಕೊಡಲ್ಲ. ಸಂಬಳ ಕೊಡಿ ಅಂತ ಕೇಳುತ್ತಾರೆ, ಆದರೆ ಕೆಲಸದಿಂದ ಹೊರಗೆ ದಬ್ಬುತ್ತಾರೆ. ಮತ್ತೆ ಬೇರೆ ಕೆಲಸ ಹುಡುಕ್ತಾರೆ, ಆದರೆ ಕೆಲಸ ಸಿಗಲ್ಲ. ಗಾರೆ ಕೆಲಸ ಮಾಡಲು ಆರಂಭ ಮಾಡ್ತಾರೆ. ದಿನ ಕೂಲಿ ಲೆಕ್ಕದಲ್ಲಿ 50 ರೂಪಾಯಿ ಸಿಗುತ್ತೆ. ಹೀಗೆ 1 ವರ್ಷದ ತನಕ ಕೆಲಸ ಮಾಡ್ತಾರೆ. ನಂತರದ ದಿನಗಳಲ್ಲಿ ಆಧ್ಯಾತ್ಮದ ಕಡೆ ವಾಲುತ್ತಾರೆ. ನಂತರದ ದಿನಗಳಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಸನ್ಯಾಸಿಯಾದರೂ ದುಡಿಮೆಯನ್ನು ಬಿಡೋದಿಲ್ಲ. ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಿ ದುಡ್ಡು ಸಂಪಾದನೆ ಮಾಡಿ ಸಮಾಜಮುಖಿ ಕೆಲಸಕ್ಕೆ ಆ ದುಡ್ಡನ್ನು ಉಪಯೋಗಿಸುತ್ತಾ ಇದ್ದರು. ಸನ್ಯಾಸಿ ಆದ ಬಳಿಕ ರಾಜಸ್ಥಾನ ರಾಜ್ಯಕ್ಕೆ ಹೋಗಿ ಪ್ರವಚನ ಕೊಡಲು ಶುರು ಮಾಡಿರ್ತಾರೆ. ಇವರು ಪ್ರವಚನ ಮಾಡಿ ರಾಜಸ್ಥಾನ ರಾಜ್ಯದಲ್ಲಿ ಎಷ್ಟು ಫೇಮಸ್ ಆಗುತ್ತಾರೆ ಅಂದ್ರೆ ಇವರನ್ನು ಬೆಂಬಲಿಸೋಕೆ ಲಕ್ಷ ಲಕ್ಷ ಭಕ್ತಾದಿಗಳು ಇವರ ಹಿಂದೆ ಬರ್ತಾರೆ. ಸುಮೇಧಾನಂದ ಅವರ ಜನ ಬೆಂಬಲವನ್ನು ನೋಡಿ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಸುಮೇಧಾನಂದ ಅವರ ಬಳಿ ಮನವಿ ಮಾಡಿಕೊಳ್ಳುತ್ತಾರೆ. ಇದಾದ ಬಳಿಕ ಸುಮೇಧಾನಂದ ಅವರಿಗೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. MP ಟಿಕೆಟ್ ಸಿಗುತ್ತೆ. ಅತಿ ದೊಡ್ಡ ಬಹುಮತದಿಂದ ಸುಮೇಧಾನಂದ ಅವರು ಗೆಲುವು ಸಾಧಿಸುತ್ತಾರೆ. ರಾಜಸ್ಥಾನದ ಸೀಕರ್ ನಗರದಲ್ಲಿ MP ಎಲೆಕ್ಷನ್ಗೆ ನಿಂತು ಜಯಬೇರಿ ಬಾರಿಸುತ್ತಾರೆ. ಚುನಾವಣೆಯಲ್ಲಿ ಇವರ ವಿರುದ್ಧ ನಿಂತವರಿಗೆ ಸಿಕ್ಕಿದ್ದು ಕೇವಲ 5,000 - 6,000 ಮತಗಳು. ಆದರೆ ಸುಮೇಧಾನಂದ ಅವರಿಗೆ ಸಿಕ್ಕಿದ್ದು ಬರೋಬ್ಬರಿ 2.5 - 3 ಲಕ್ಷಕ್ಕೂ ಅಧಿಕ ಮತಗಳು. ಸೀಕರ್ ನಗರದ MP ಆದ ಮೇಲೆ ಒಂದು ಪ್ರಮುಖ ಸಮಸ್ಯೆಯನ್ನು ಇವರು ನಿವಾರಣೆ ಮಾಡುತ್ತಾರೆ. ಅದೇನಪ್ಪಾ ಅಂದ್ರೆ ಮಳೆ ಬಂದರೆ ನೀರು, ಇಲ್ಲ ಅಂದರೆ ಕುಡಿಯೋದಕ್ಕೂ ನೀರು ಸಿಗದ ಪರಿಸ್ಥಿತಿ ಸೀಕರ್ ನಗರದಲ್ಲಿ ಉದ್ಭವ ಆಗಿರುತ್ತೆ. ಈ ಸಮಸ್ಯೆಗೆ ಸುಮೇಧಾನಂದ ಅವರು ಒಂದು ಅದ್ಭುತ ಉಪಾಯವನ್ನು ಕಂಡುಹಿಡಿಯುತ್ತಾರೆ. ಸೀಕರ್ ನಗರದ ಕೆಳಭಾಗದಲ್ಲಿ ಜಪಾನ್ ಮಾದರಿಯ ವಾಟರ್ ಸ್ಟೋರೇಜ್ ಬ್ಯಾರಿಯಲ್ ಅನ್ನು ನಿರ್ಮಾಣ ಮಾಡ್ತಾರೆ. ಯಾವ ತರ ಅಂದ್ರೆ ಸೀಕರ್ ನಗರದಲ್ಲಿ ಯಾವಾಗ ಮಳೆ ಬರುತ್ತೋ ಮಳೆಯ 70% ನೀರು ಸೀಕರ್ ನಗರದ ಕೆಳಭಾಗದಲ್ಲಿ ಮಾಡಿರುವ ಜಪಾನ್ ಮಾದರಿಯ ವಾಟರ್ ಬ್ಯಾರಿಯಲ್ಗೆ ಬಂದು ಸೇರುತ್ತೆ. ಮಳೆ ಹನಿಯ ಒಂದು ಹನಿ ಕೂಡ ವ್ಯರ್ಥ ಆಗೋದಿಲ್ಲ. ಸುಲಭವಾಗಿ ಹೇಳಬೇಕು ಅಂದರೆ ಸೀಕರ್ ನಗರದಲ್ಲಿ ಯಾವಾಗ ಮಳೆ ಬರುತ್ತೋ ಆ ಮಳೆ ನೀರು ಒಂದು ಹನಿ ಕೂಡ ವೇಸ್ಟ್ ಆಗದಂತೆ ಒಂದು ಕಡೆ ಹೋಗಿ ಶೇಖರಣೆ ಆಗುತ್ತೆ. ಜಪಾನ್ ಮಾದರಿಯ ವಾಟರ್ ಬ್ಯಾರಿಯಲ್ ಅಲ್ಲಿ ಹೈ ಲೆವೆಲ್ ವಾಟರ್ ಪ್ಯೂರಿಫೈ ಕೂಡ ಇರುತ್ತೆ. ನೇರವಾಗಿ ಕುಡಿಯುವ ನೀರಾಗಿ ಬದಲಾಗುತ್ತೆ. ಯಾರು ಕೂಡ ವಾಟರ್ ಪ್ಯೂರಿಫೈಗಳನ್ನ ಮನೆಯಲ್ಲಿ ಅಳವಡಿಸುವ ಅವಶ್ಯಕತೆ ಇಲ್ಲ. ಈ ಒಂದು ಹೊಸ ಯೋಜನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂದರೆ ಕೇವಲ ಒಂದು ಮಳೆಗೆ ಬರೋಬ್ಬರಿ 5 - 6 ವರ್ಷ ನೀರಿನ ಸಮಸ್ಯೆ ಬರೋದಿಲ್ಲ. ನಗರದಲ್ಲಿ 24 ತಾಸು ಎಲ್ಲಾ ಕಡೆ ಕುಡಿಯುವ ನೀರು ಉಚಿತವಾಗಿ ಸಿಗುತ್ತೆ. ಇದೇ ರೀತಿಯ ಒಂದು ಯೋಜನೆಯನ್ನು ಇಡೀ ಭಾರತ ದೇಶಾದ್ಯಂತ ತರಲು ಮುಂದಾಗಿದ್ದಾರೆ. ಈ ಜಪಾನ್ ಮಾದರಿಯ ವಾಟರ್ ಸೊಲ್ಯೂಷನ್ ಸಿಸ್ಟಮ್ ಅನ್ನು ತಂದಿದ್ದೆ ಸುಮೇಧಾನಂದ ಸರಸ್ವತಿ ಅವರು. 2ನೇ ಬಾರಿ MP ಎಲೆಕ್ಷನ್ ನಲ್ಲಿ ಅತಿ ದೊಡ್ಡ ಬಹುಮತದಿಂದ ಗೆಲುವು ಸಾಧಿಸುತ್ತಾರೆ. 3ನೇ ಬಾರಿ ಕೂಡ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವರಿಗೆ ಕಾಂಪಿಟೇಟರ್ಸ್ ಇಲ್ಲ. ಸೀಕರ್ ನಗರದ ಜನಗಳಿಗೆ ಇವರ ಮಾತು ಶಾಸನ ಇದ್ದ ಹಾಗೆ. ಇವರು ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷಕ್ಕೆ ಖಂಡಿತವಾಗಿಯೂ ದೊಡ್ಡ ಮಟ್ಟದಲ್ಲೇ ವೋಟ್ ಹಾಕ್ತಾರೆ, ಇಲ್ಲ ಅಂದ್ರೆ ಹಾಕೋದಿಲ್ಲ. ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ನಗರ, ಪ್ರತಿಯೊಂದು ಹಳ್ಳಿಯಲ್ಲೂ ಸುಮೇಧಾನಂದ ಸರಸ್ವತಿ ಅವರ ರೀತಿ ಒಬ್ಬ ಪೊಲಿಟಿಷಿಯನ್ ಇದ್ರೆ ಖಂಡಿತವಾಗಿಯೂ ಭಾರತ ದೇಶ ಅತಿ ವೇಗವಾಗಿ ಮುಂದೆ ನುಗ್ಗುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.